ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಂಬಿಕೆಯೇ ಬದುಕಿನ ಬುನಾದಿ. ಹೌದು, ಇಂದಿನ ಯಾಂತ್ರಿಕ ಜೀವನದಲ್ಲಿ ಮನುಷ್ಯ ಸಂಬಂಧಗಳು ದಿನೇ ದಿನೇ ಸಂಕೀರ್ಣವಾಗುತ್ತಿವೆ. ಒಂದು ಕಾಲದಲ್ಲಿ ನೆರೆಹೊರೆಯವರ ಮನೆ ಬಾಗಿಲಿಗೆ ಬೀಗ ಹಾಕದಿದ್ದ ಕಾಲವಿತ್ತು. ಇಂದು ಅಪಾರ್ಟ್ಮೆಂಟ್ಗಳಲ್ಲಿ ಪಕ್ಕದ ಮನೆಯವರನ್ನೇ ಗುರುತು ಹಿಡಿಯಲಾಗದ ಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ನಡುವೆ ಬೆಳೆಯುತ್ತಿರುವ ಅಪನಂಬಿಕೆ ಮತ್ತು ಕುಸಿಯುತ್ತಿರುವ ವಿಶ್ವಾಸ. ಮಾನವ ಸಂಬಂಧಗಳನ್ನು ಬೆಸೆಯುವ ಪ್ರಮುಖ ಸೇತುವೆ ಎಂದರೆ ನಂಬಿಕೆ ಮತ್ತು ವಿಶ್ವಾಸ. ಅದು ಇದ್ದರೆ ಸಂಬಂಧ ಗಟ್ಟಿ, ಇಲ್ಲದಿದ್ದರೆ ಬರೀ ಒಡೆದಾಟ, ಅನುಮಾನ ಮತ್ತು ಒಂಟಿತನ. ವಿಶ್ವಾಸ ಎಂದರೆ ಒಬ್ಬರ ಮೇಲೆ ಇನ್ನೊಬ್ಬರಿಗಿರುವ ನಂಬಿಕೆ. ನಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳಲು ಒಬ್ಬರು ಇದ್ದಾರೆ ಎಂಬ ಭರವಸೆ. ನಮ್ಮ ಬೆನ್ನಿಗೆ ಒತ್ತಾಸೆಯಾಗಿ ಯಾರೋ ನಿಂತಿದ್ದಾರೆಂಬ ಧೈರ್ಯ. ಡಿ.ವಿ.ಜಿ. ಅವರ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವಂತೆ, ನಿಜವಾದ ಸುಖವೆಂಬುದು ಬಾಹ್ಯ ವಸ್ತುಗಳಲ್ಲಿಲ್ಲ, ಆದರೆ ಅದು ಆತ್ಮದ ಗುಣ. ಮೌನದೊಳು ಮಾತಿನೊಳು, ಹಾಸ್ಯದೊಳು ಹಾಡಿನೊಳು, ಮಾನವಂ ಪ್ರಣಯದೊಳು, ವೀರ ವಿಜಯದೊಳು ಏನೋ ಎಂತೋ ಸಮಾಧಾನಗಳ ನರಸುತಿಹ ನಾನಂದವಾತ್ಮಗುಣ ಮಂಕುತಿಮ್ಮ. ಅಂದರೆ ಮೌನ, ಮಾತು, ಹಾಸ್ಯ, ಪ್ರೀತಿ, ವಿಜಯಗಳ ಮೂಲಕ ಮನುಷ್ಯನು ಸಮಾಧಾನವನ್ನು ಹುಡುಕುತ್ತಾನೆ. ಆದರೆ ನಿಜವಾದ ಆನಂದವು ಆತ್ಮದ ಗುಣ. ಇದೇ ರೀತಿ ಇತರರಲ್ಲಿ ನಾವು ಹುಡುಕುವ ವಿಶ್ವಾಸವು ಒಂದು ಆಂತರಿಕ ಭದ್ರತೆಯ ಭಾವನೆಯಾಗಿದೆ. ನಂಬಿಕೆ ಕಟ್ಟುವುದು ತುಂಬ ಕಷ್ಟ, ಕೆಡುವುದು ಬಹಳ ಸುಲಭ. ಅದನ್ನು ಕಾಪಾಡಿಕೊಳ್ಳಲು ನಮ್ಮಿಂದಾಗುವ ಪ್ರಯತ್ನಗಳು ಇಂತಿವೆ. ಸಂಬಂಧದಲ್ಲಿ ಪ್ರಾಮಾಣಿಕತೆ ಮುಖ್ಯ. ಸುಳ್ಳು ಹೇಳುವುದು, ಮೋಸ ಮಾಡುವುದು ವಿಶ್ವಾಸವನ್ನು ಕೂಡಲೇ ಮುರಿಯುತ್ತದೆ. ನಮ್ಮ ಮಾತು ಮತ್ತು ಕೃತಿಯ ನಡುವಿನಲ್ಲಿ ಅಂತರವಿಲ್ಲದಂತೆ ನೋಡಿಕೊಳ್ಳಬೇಕು. ನಮ್ಮಲ್ಲಿ ನಂಬಿ ಹೇಳಿದ ಮಾತುಗಳನ್ನು ಇತರರ ಮುಂದೆ ಹೇಳಬಾರದು. ಇತರರ ವೈಯಕ್ತಿಕ ವಿಷಯಗಳನ್ನು ಗೌರವಿಸಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಕೂಡ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ತಡ ಮಾಡುವುದು, ನಿರ್ಲಕ್ಷ್ಯ ಮಾಡುವುದು ಅಪನಂಬಿಕೆಗೆ ಕಾರಣವಾಗುತ್ತದೆ. ಇತರರ ತೊಂದರೆ ನೋವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಬೆಂಬಲ ಬೇಕಾದಾಗ ಜೊತೆ ನಿಲ್ಲಬೇಕು. ಇದರಿಂದ ಭಾವನಾತ್ಮಕ ಬಾಂಧವ್ಯ ಬೆಳೆಯುತ್ತದೆ. ತಪ್ಪುಗಳು ಆಗುತ್ತಲೇ ಇರುತ್ತವೆ, ಆದರೆ ಅವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೇಡು ತೀರಿಸಿಕೊಳ್ಳುವುದು ಬೇಡ. ಕ್ಷಮಿಸುವ ಮನೋಭಾವ ಬೆಳೆಸಿಕೊಂಡರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಮನುಷ್ಯನ ಜೀವನ ಸಾಗರದಲ್ಲಿ ಸಂಬಂಧಗಳೇ ದೋಣಿ. ಆ ದೋಣಿಗೆ ವಿಶ್ವಾಸವೇ ಚುಕ್ಕಾಣಿ. ನಮ್ಮ ಸುತ್ತಮುತ್ತಲಿನವರನ್ನು ಅನುಮಾನದ ಕಣ್ಣಿನಿಂದ ನೋಡುವ ಬದಲು ಅವರಲ್ಲಿ ಒಳ್ಳೆಯದನ್ನು ಕಾಣಲು ಪ್ರಯತ್ನಿಸೋಣ. ಸಣ್ಣ ಸಣ್ಣ ಸಹಾಯಗಳ ಮೂಲಕ, ಮುಗುಳ್ನಗೆಯ ಮೂಲಕ, ಪ್ರೀತಿಯ ಮಾತಿನ ಮೂಲಕ ಮತ್ತೆ ಆ ವಿಶ್ವಾಸದ ಸೇತುವೆಯನ್ನು ಕಟ್ಟೋಣ. ಏಕೆಂದರೆ ನಂಬಿಕೆಯೇ ಬದುಕಿನ ಬುನಾದಿ. ಅದನ್ನು ಕಾಪಾಡುವುದೇ ನಿಜವಾದ ಮಾನವೀಯತೆ. ತಂತ್ರಜ್ಞಾನ ನಮ್ಮನ್ನು ಜೋಡಿಸಿದೆ, ಆದರೆ ಮನಸ್ಸುಗಳನ್ನು ಬೇರ್ಪಡಿಸಿದೆ. ಮೊಬೈಲ್ನಲ್ಲಿ ನೂರಾರು ದೂರವಾಣಿ ಸಂಖ್ಯೆಗಳಿವೆ, ಆದರೆ ನೋವಾದಾಗ ಮಾತನಾಡಲು ಒಬ್ಬ ಆಪ್ತ ಸ್ನೇಹಿತನಿಲ್ಲ. ಸ್ಪರ್ಧೆಯ ಈ ಯುಗದಲ್ಲಿ ತಾವು ಬೆಳೆಯಲು ಯಾರನ್ನಾದರೂ ಹಿಂದಕ್ಕೆ ತಳ್ಳಬೇಕು ಎಂಬ ಮನೋಭಾವ ಬೆಳೆದಿದೆ. ಇದರಿಂದ ವ್ಯಕ್ತಿಗಳ ನಡುವೆ ಅಪನಂಬಿಕೆಯ ಬೇರು ಆಳವಾಗುತ್ತಿದೆ. ಸಣ್ಣ ಸಣ್ಣ ಸ್ವಾರ್ಥಗಳು, ಅಭದ್ರತೆ ಮತ್ತು ಅಸೂಯೆ ನಮ್ಮ ನಡುವಿನ ಪಾವಿತ್ರತೆಯನ್ನು ಕಸಿದುಕೊಳ್ಳುತ್ತಿದೆ. ಸಮಾಜ ತತ್ವಜ್ಞಾನಿ ಚಾರ್ಲ್ಸ್ ಆರ್ಟೋರ್ನ್ ಅವರ ಮಾತಿನಂತೆ, ವಿಶ್ವಾಸ ಎಂಬುದು ಸಾಮಾನ್ಯವಾಗಿ ನಂಬಿಕೆಯೇ. ಇದರ ಅರ್ಥ ನಮ್ಮ ಪಾಲಿನ ಕೆಲಸವನ್ನು ನಾವು ಮಾಡುವುದು ಮತ್ತು ಉಳಿದ ಭಾಗವನ್ನು ವ್ಯವಸ್ಥೆಯು ಪೂರೈಸುತ್ತದೆ ಎಂಬ ಆತ್ಮವಿಶ್ವಾಸ ಹೊಂದಿರುವುದು. ವ್ಯಕ್ತಿಯಲ್ಲಿ ವಿಶ್ವಾಸವೇ ಕುಸಿದಾಗ ಸಮಾಜದ ವ್ಯವಸ್ಥೆಯೇ ಕುಸಿಯಲಾರಂಭಿಸುತ್ತದೆ. ವಿಶ್ವಾಸವಿಲ್ಲದ ಸಮಾಜದಲ್ಲಿ ಯಾರಿಗೂ ಯಾರ ಮೇಲೆ ನಂಬಿಕೆ ಇರುವುದಿಲ್ಲ. ವ್ಯಾಪಾರ ವಹಿವಾಟು ಸ್ಥಗಿತವಾಗುತ್ತದೆ. ನ್ಯಾಯಾಲಯಗಳಲ್ಲಿ ಮಾತ್ರ ಪ್ರಕರಣಗಳು ಹೆಚ್ಚಾಗುತ್ತವೆ. ಮನೆಗಳು ಕಾರಾಗೃಹವಾಗುತ್ತವೆ. ಮಾನಸಿಕ ಒತ್ತಡ, ಖಿನ್ನತೆ ಹೆಚ್ಚಾಗುತ್ತದೆ. ಆದರೆ ವಿಶ್ವಾಸವಿದ್ದಾಗ ಸಮಾಜದಲ್ಲಿ ಸಹಕಾರ ಮತ್ತು ಸಹಬಾಳ್ವೆ ಬೆಳೆಯುತ್ತದೆ. ಜನರು ಒಬ್ಬರಿಗೊಬ್ಬರು ನೆರವಾಗುತ್ತಾರೆ. ನಂಬಿಕೆ ಕಳೆದುಕೊಳ್ಳುವುದು ತುಂಬ ಸುಲಭ, ಅದನ್ನು ಮರಳಿ ಪಡೆಯುವುದು ತುಂಬ ಕಷ್ಟ. ಆದ್ದರಿಂದ ಒಮ್ಮೆ ಕಳೆದುಕೊಂಡ ವಿಶ್ವಾಸವನ್ನು ಮರಳಿ ಪಡೆಯುವುದು ಅತ್ಯಂತ ಕಠಿಣ ಸಾಧನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.